ಶ್ರೀನಿವಾಸ್ ಅಂತೇಳಿ, ಮಾದಿಗ ಸಮಾಜದ ಒಳ ಮೀಸಲಾತಿ ಸಾಮಾನ್ಯ ಸದಸ್ಯ. ಕರ್ನಾಟಕ ರಾಜ್ಯದಲ್ಲಿ ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಅನೇಕ ಹೋರಾಟಗಳು ಈ ರಾಜ್ಯದಲ್ಲಿ ನಡೆದಿದ್ದಾವೆ. ಕೆಲವರು ತಮ್ಮ ಪ್ರಾಣ ಬಿಟ್ಟಿದ್ದಾರೆ, ಅನೇಕರಿಗೆ ಕೈಕಾಲುಗಳು ಹೋಗಿದ್ದಾವೆ, ಅನೇಕರು ಜೈಲು ಪಾಲಾಗಿದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಸರ್ಕಾರ ನ್ಯಾಯಮೂರ್ತಿ ಸದಾಶಿವ ಆಯೋಗದ ಜಾರಿಯನ್ನು ಮಾಡದೆ ಮತ್ತೆ ಪುನಃ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಕಮಿಟಿನ ರಚನೆ ಮಾಡಿತು. ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ವರದಿನ ಕೊಟ್ಟರು. ಭಾಳ ಶ್ರಮಪಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರದವರು ಆ ವರದಿನ ತರಿಸ್ಕೊಂಡ್ರು. ಆದರೆ ಸರ್ಕಾರದವರು ಆ ವರದಿನ ಮೂಲೆಗುಂಪು ಮಾಡಿ ತಮ್ಮದೇ ರೀತಿಯಲ್ಲಿ ಸರ್ಕಾರ ಒಲೆಯರಿಗೆ 6%, ಮಾದಿಗರಿಗೆ 6%, ಇತರೆ ಲಂಬಾಣಿ, ಕೊರ್ಚ, ಕೊರ್ಮ, ಬೋವಿಯರಿಗೆ 5% ನಿಗದಿ ಮಾಡ್ತು. ಆದರೆ ಇದಕ್ಕೆ ನಾವೆಲ್ಲ ಒಪ್ಪಿಗೆ ಕೊಟ್ವಿ. ಆಯ್ತಪ್ಪ, ಅವರೆಲ್ಲ ನಮ್ಮ ಅಣ್ಣ ತಮ್ಮಗಳಿದ್ದಂಗೆ, ಸಹೋದರಿದ್ದಂಗೆ, ಸಾಕು, ನಮಗೆ ಏನು ಆರ್ಡರ್ ಕೊಟ್ಟಿದ್ದೀವಿ ಸಾಕು ಅಂತೇಳಿ ನಾವೆಲ್ಲ ಸುಮ್ಕಾದ್ವಿ. ಅದಕ್ಕೆ ಕಾನೂನಿನ ತೊಡಕುಂಟಾಯಿತು. ರಾಜ್ಯಪಾಲರು ಅಂಕಿದಿನ ಹಾಕಲಿಲ್ಲ. ಕೊನೆಗೆ ಎಲ್ಲ ಪಕ್ಷದ ಮುಖಂಡರುಗಳು, JDS, BJP, ಕಾಂಗ್ರೆಸ್ ಸೇರಿದಂತೆ ಎಲ್ಲ ಮುಖಂಡರಿಗೂ ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ರಾಜ್ಯಪಾಲರು ಅದಕ್ಕೆ ಅಂಕಿದಿನ ಹಾಕಿರು. ಅಂಕಿತ ಹಾಕಾದ ಮೇಲೆ ಧಾರವಾಡದಲ್ಲಿ ಒಂದು ನಿರುದ್ಯೋಗಿ ಯುವಕರುಗಳ ಘೋಷಣೆ. ಯಾಕಂದರೆ ಈ ರಾಜ್ಯದಲ್ಲಿ ನಿರುದ್ಯೋಗ ಯುವಕರು ಭಾರಿ ಜನ ಇದ್ದಾರೆ, ಕೆಲಸ ಕೊಡಬೇಕು ಅಂತೇಳಿ ನಮಗೂ ನಮ್ಮ ಸಂಘಟನೆ, ಮಾದಿಗ ಸಂಘಟನೆಗೂ ಭಾಳ ಆಸೆ ಇದೆ. ಆದರೆ ಸರ್ಕಾರ ಏನು ಮಾಡ್ತು, ಏನು ಹುದ್ದೆ ತುಂಬ ಕೊಡ್ತು, 65,000 ಹುದ್ದೆನ ಅದರಲ್ಲಿ ಒಳ ಮೀಸಲಾತಿ ಇಲ್ಲದೇ ತುಂಬ ಕೊಡ್ತು. ಏನು 65,000 ಹುದ್ದೆ ಕೊಟ್ಟಿದ್ದಾರೆ, ಒಳ ಮೀಸಲಾತಿ ಇಲ್ಲದೇ ತುಂಬ ಕೊಟ್ಟಾಗ ನಮ್ಮ ಸಚಿವರಾದಂಥ, ನಮ್ಮ ಮಾದಿಗ ಸಮಾಜ ಸಚಿವರಾದಂಥ ಮುನಿಯಪ್ಪನವರು, RB ತಿಮ್ಮಪ್ಪರವರು, H ಆಂಜನೇಯರವರು, ಹಾಗೆಯೇ BJP ನಾರಾಯಣಸ್ವಾಮಿ ಅವರು, ಕಾರಜೋಳ ಅವರು, ವಿರೋಧ ಪಕ್ಷದ ನಾಯಕರುಗಳು ಅದನ್ನು ವಿಷಯ ಗೊತ್ತಾಗಿ ವಿರೋಧ ಮಾಡಿದರು. ಇಲ್ಲ, ನೀವೇನಾದರೂ ಒಳ ಮೀಸಲಾತಿ ಇಲ್ದಂಗೆ 65,000 ಜನ ಭರ್ತಿ ಮಾಡಿದರೆ ನೇರವಾಗಿ ಹೊಡ್ತಾ ಬೀಳೋದು ಮಾದಿಗರಿಗೆ. ನೀವು 65,000 ಜನ ತುಂಬಿದರೆ ಮುಂಚೆ ಮೀಸಲಾತಿಯಂತೆ ನಮಗೆ 500ರಿಂದ 600 ಸೀಟ್ ಸಿಗ್ತವೆ. ಅದೇ ನೀವು ಒಳ ಮೀಸಲಾತಿ ಜಾರಿ ಮಾಡಿ ನಮಗೆ ಉದ್ಯೋಗ ತುಂಬಿದರೆ ನಮಗೆ 5ರಿಂದ 6,000 ನಮಗೆ ನೌಕರಿ ಹೋಗ್ತಾರೆ ಮಾದಿಗರು ಅಂತೇಳಿ ಅವರು ವಿರೋಧ ಮಾಡ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಅವಿವೇಕಿ ವಲಯ ಜನಾಂಗದ ಸಚಿವ ಮಹದೇವಪ್ಪನ ಕುತಂತ್ರ. ಇದರಲ್ಲಿ ಮುಖ್ಯಮಂತ್ರಿಗಳು ವೈಫಲ್ಯ ಸಹಿತ ಕಾಣ್ತಾ ಇದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಬೇಕು, ನೋಡಪ್ಪ, ಇದುವರೆಗೂ ನೀವು ಸಾಕಷ್ಟು ತಿಂದಿದ್ದೀರಿ, ಮಾದಿಗರು ಕಟ್ಟಕಡೆಯ ಜನಾಂಗ, 100 ಹುದ್ದೆ ಕಾಲ್ ಮಾಡಿದರೆ ಸಿಗದವರಿಗೆ 5 ವಾರ. ನೀವು ಅಂಕಿಅಂಶ ತೆಗೆದು ನೋಡಿದ್ರೆ, ಸರ್ಕಾರದ ಅಂಕಿಅಂಶ ತೆಗೆದು ನೋಡಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೋವಿಯವರು ಮತ್ತು ಒಲೆಯವರು ನೀವು ಇದ್ದೀರಿ ಒಳ್ಳೊಳ್ಳೆ ಹುದ್ದೆಯಲ್ಲಿ ಅದು ಹೇಳ್ಬಾಯಿತು. ಆದರೆ ಮುಖ್ಯಮಂತ್ರಿಗಳು ಕೆಲಸ ಮಾಡ್ದೇ ಆ ಮಹದೇವಪ್ಪನ ಮಾತು ಕೇಳಿ ಹುದ್ದೆನ ತುಂಬ ಕೊಟ್ಟಿದ್ದಾರೆ. ಇದನ್ನು ಚಿಕ್ಕಮಗಳೂರು ಜಿಲ್ಲಾ ಮಾದಿಗ ಸಂಘ ತೀವ್ರವಾಗಿ ಖಂಡಿಸ್ತದೆ. ಹಾಗಾಗಿ ನಿನ್ನೆ ನಾವು ಒಂದು ಭಾಳ ಆಶಾಭಾವನೆಯಿಂದ ಇದ್ವಿ. ನಿನ್ನೆ 2 ದಿನ ಹಿಂದೆ ಮುನಿಯಪ್ಪನ ಸ್ಟೇಟ್ಮೆಂಟ್ ಕೊಡ್ತಾರೆ ಮಾಧ್ಯಮದ ಮುಂದೆ, ನೋಡಿ ಇವತ್ತು ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಒಳ ಮೀಸಲಾತಿ ತೀರ್ಮಾನ ಆಗೇ ಆಗುತ್ತೆ. ಅಕಸ್ಮಾತ್ ಏನಾದರೂ ಒಳ ಮೀಸಲಾತಿ ಜಾರಿ ಆಗದೇ ಇದ್ದರೆ ನಾವೆಲ್ಲ ಹೋರಾಟ ಕಾರ್ಯ ಕೊಡ್ತೀವಿ ಅಂತೇಳಿ ಮೊನ್ನೆ 2 ದಿನ ಹಿಂದೆ ಮುನಿಯಪ್ಪರು ಹೇಳ್ತಾರೆ. ನಿನ್ನೆ ಸಚಿವ ಸಂಪುಟ ನಡೆಯುತ್ತೆ, ಅದ್ರ ಬಗ್ಗೆ ಚರ್ಚೆಗಳಾಗ್ತವೆ. ಆದರೆ ಒಳ ಮೀಸಲಾತಿ ವಿಚಾರ ಅಸ್ಪಷ್ಟವಾಗಿ ಹಂಗೆ ಉಳ್ಕೊಳುತ್ತೆ. ನಿನ್ನೆ ಹೊರ ಬಂದು ಹೇಳ್ತಾರೆ ಮುನಿಯಪ್ಪನವರು, ನೋಡಿ ಇದರಲ್ಲಿ ಕಾನೂನು ತೊಡಕಿದೆ, ಸ್ವಲ್ಪ ನಾವು ಕಾಯಬೇಕಾಗುತ್ತೆ, ಹಾಗಾಗಿ ನೀವೆಲ್ಲ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಇಲ್ಲ ಸ್ಟ್ರೈಕ್ ಮಾಡಬೇಡ್ರಿ, ಬಂದ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಇವರಲ್ಲೇ ದ್ವಂದ್ವ ನಿಲುವು. ಅಲ್ಲಿಗೆ ಅರ್ಥ ಏನಪ್ಪ ಅಂದರೆ, ಒಲೆಯರ ಸಚಿವರ ಯಾರ್ಯಾರು ಸಚಿವರು ಅಂದರೆ ಪ್ರಿಯಾಂಕರ್ಗೆ, ಮಹದೇವಪ್ಪ, ಪರಮೇಶ್ವರ್ ಅವರ ಒತ್ತಡಕ್ಕೆ ಮಣಿದು ಪೂರ್ತಿ ಮೆತ್ಕಾಬಿಟ್ಟಿದ್ದಾರೆ ಮುನಿಯಪ್ಪರು. ಹೊರ ಬಂದು ಹೇಳ್ತಾರೆ, ದಯಮಾಡಿ ಯಾವುದೇ ಹೋರಾಟ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅಲ್ಲಿಗೆ ಅರ್ಥ ಏನಪ್ಪ ಅಂದರೆ, ಒಲೆಯರ ಮಿನಿಸ್ಟ್ರಿಗಳು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಹೊರ ಬಂದು ಈ ಮಾತನ್ನು ಹೇಳ್ತಾರೆ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಇದನ್ನೆಲ್ಲ ಖಂಡಿಸಿ ಈಗಾಗಲೇ ರಾಜ್ಯಾದ್ಯಂತ
ಬಂಧುಗಳು, ರಸ್ತೆ ತಡೆಗಳು, ಹೋರಾಟಗಳು ನಡೀತಿದ್ದಾವೆ. ಅದೇ ರೀತಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಿಂದ ಚಿಕ್ಕಮಗಳೂರು ತಾಲೂಕು, ತರೀಕೆರೆ ತಾಲೂಕು, ಅಜ್ಜಂಪುರ ತಾಲೂಕು ಮತ್ತು ಕಡೂರು, ಈ 4 ತಾಲೂಕಿನಿಂದ ಕಡೂರಿನಲ್ಲಿ ಒಂದು ಬೃಹತ್ತಾದ ಹೋರಾಟ ಇವತ್ತು ನಾವು ಮಾಡಿದ್ವಿ. ರಸ್ತೆ ತಡೆ ಮಾಡೋದ್ರ ಮುಖಾಂತರ ಅವಿವೇಕಿ ಸಚಿವ ಮಹದೇವಪ್ಪನ ಪ್ರತಿಕೃತಿ ಸುಡೋದ್ರ ಮುಖಾಂತರ ನಾವು ಇವತ್ತು ಮಾಡಿದ್ದೀವಿ. ಅಕಸ್ಮಾತ್ ಸರ್ಕಾರ ಮತ್ತೇನಾದರೂ ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿದರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ರಕ್ತ ಕ್ರಾಂತಿ